ಎಲ್ಲರಿಗೂ ನಮಸ್ಕಾರ. ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಹಳ ದಿವಸಗಳ ನಂತರ ವಿಡಿಯೋವನ್ನು ಮಾಡಾಕ್ತೀನಿ ಕ್ಲಾಸ್ಗಳ ಮೇಲೆ. ಡೈಲಿ ವ್ಲಾಗ್ ಅಂತೂ ಹಾಕಿರ್ತೀನಿ, ಬಟ್ ಟೈಮ್ ಸಿಗಲಿಲ್ಲ ವಿಡಿಯೋಸ್ಗಳನ್ನು ಮಾಡೋದಕ್ಕೆ, ಕ್ಲಾಸ್ಗಳನ್ನು ಮಾಡೋದಕ್ಕೆ. ಅದಕ್ಕೋಸ್ಕರ ಇವತ್ತು ಏನಾದರೂ ಆಗಲಿ ಒಂದು ವಿಡಿಯೋ ಹಾಕಬೇಕು ಅಂತೇಳಿ ಮಾಡಾಕ್ತೀನಿ. ಇದಾದಮೇಲೆ ಮ್ಯಾಥ್ಸ್ ಕೂಡ ಒಂದು ಸ್ಮಾಲ್ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ. ಮೊದಲಿಗೆ EVS ಅಪ್ಲೋಡ್ ಮಾಡ್ತೀನಿ. ಲಾಸ್ಟ್ ನಾವು ಕೃಷಿ ಪಾಠದವರೆಗೂ ನಾವು ಅಭ್ಯಾಸ ಮಾಡೀವಿ. ಈಗ ಆಹಾರ ಜೀವದ ಜೀವಾಳ ಪಾಠವನ್ನು ನೋಡೋಣ. ಪಾಠ 9 ಆಹಾರ ಜೀವದ ಜೀವಾಳ. ಹಸಿಯದೆ ಉಣಬೇಡ, ಹಸಿದು ಮತ್ತಿರಬೇಡ, ಬಿಸಿಗೂಡಿ ತಂಗಳುಣಬೇಡ, ವೈದ್ಯನಾಗಸಣೆಯೇ ಬೇಡ, ಸರ್ವಜ್ಞ. ಇವರು ಸರ್ವಜ್ಞವರು ಹೇಳಿದಂತಹ ವಚನ ಎಷ್ಟು ಅರ್ಥಗರ್ಭಿತ ಐತೆ ಅಂತಂದ್ರೆ, ಹಸಿಯದೇ ಊಟ ಮಾಡಬಾರ್ದು, ಹಸಿದುಕೊಂಡು ಹಾಗೆ ಇರಬಾರ್ದು, ಏನಾದರೂ ಉಣಬೇಕು. ಬಿಸಿಗೂಡಿ ತಂಗಳು ಉಣಬಾರ್ದು, ಬಿಸಿ ಊಟದ ಜೊತೆಗೆ ತಂಗಳನ್ನು ಸೇರಿಸಿ ಊಟ ಮಾಡಬಾರ್ದು. ಈ ಮೂರನ್ನು ನಾವು ನಮ್ಮ ತಲೆಯಲ್ಲಿ ಇಟ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ವಿ ಅಂತಂದ್ರೆ ವೈದ್ಯನ ಅವಶ್ಯಕತೆಯೇ ನಮಗಿರೋದಿಲ್ಲ ಅಂಥೇಳಿ ಸರ್ವಜ್ಞವರು ಈ ವಚನದ ಮೂಲಕ ತಿಳಿಸ್ಕೊಟ್ಟಾರ. ಈ ಪಾಠ ತುಂಬೆಲ್ಲ ಆಹಾರ ಮತ್ತು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊತೀವಿ. ಸರ್ವಜ್ಞ ಕವಿಯ ಈ ತ್ರಿಪದಿಯನ್ನು ಗಮನಿಸಿದ ಮೇಲೆ ನಾವು ಯಾವ ರೀತಿಯಾಗಿ ನಮ್ಮ ಜೀವನದಲ್ಲಿ ಈ 3 ಪದ್ಧತಿಗಳನ್ನು ಅಳವಡಿಸ್ಕೊಂಡ್ವಿ ಅಂತಂದ್ರೆ ವೈದ್ಯರ ಅವಶ್ಯಕತೆ ನಮಗೆ ಇರಂಗಿಲ್ಲ. ಈಗ ನೆಕ್ಸ್ಟ್ ನಾವು ಸೇವಿಸುವ ಆಹಾರದಲ್ಲಿ ಅನೇಕ ಪೋಷಕಾಂಶಗಳಿವೆ ಎಂದು ನೀನೀಗಾಗಲೇ ತಿಳಿದಿರುವೆ. ಆಹಾರದ ಪೋಷಕಾಂಶಗಳು ಹಾಗೂ ಆ ಪೋಷಕಾಂಶಗಳು ಹೆಚ್ಚು ಪ್ರಮಾಣದಲ್ಲಿ ಇರುವ ಆಹಾರ ಪದಾರ್ಥಗಳನ್ನು ಕೆಳಗೆ ನೀಡಲಾಗಿದೆ. ಪೋಷಕಾಂಶಗಳಿಗೆ ಹೊಂದುವ ಸರಿಯಾದ ಹೇಳಿಕೆಯನ್ನು ಜೋಡಿಸುವಂತ ಕೊಟ್ಟಾರ. ನಮಗಿವು ಬಗ್ಗೆ ಎಲ್ಲ ಗೊತ್ತೈತಿ. ಕಾರ್ಬೋಹೈಡ್ರೇಟ್ಸ್ ಇವೇನಿವು ಪೋಷಕಾಂಶಗಳು, ಆಹಾರದ ಪೋಷಕಾಂಶಗಳಂದ್ರೆ ಏನೇನು ಇರ್ತಾವು? ಕಾರ್ಬೋಹೈಡ್ರೇಟ್ಸ್, ಲಿಪಿಡ್, ಪ್ರೋಟೀನ್, ವಿಟಮಿನ್, ಖನಿಜ ಲವಣಗಳು ಮತ್ತು ನೀರಿನಾಂಶ. ಇವುಗಳಿಗೆ ಸಂಬಂಧಪಟ್ಟಂತೆ ಮುಂದಿನ ಒಂದು ಆಹಾರ ಪದಾರ್ಥಗಳು ಅನ್ನುವ ಲಿಸ್ಟಲ್ಲಿ ಉಲ್ಟಪಲ್ಟ ಮಾಡಿ ಕೊಟ್ಟಾರ. ಅದಕ್ಕೆ ನಾವು ಮ್ಯಾಚ್ ಮಾಡಬೇಕು. ಈಗ ಎಕ್ಸಾಂಪಲ್ ಲಿಪಿಡ್ ತಗೋರಿ. ಲಿಪಿಡಲ್ಲಿ ಯಾವ್ಯಾವ ಬರ್ತಾವಂದ್ರೆ ಶೇಂಗಾದ ಎಣ್ಣೆ, ಮಾಂಸ ಬರ್ತೈತಿ, ಮೀನಿನ ಎಣ್ಣೆ ಬರ್ತದೆ, ಒಣ ಕೊಬ್ಬರಿ, ಎಳ್ಳು, ಮೊಟ್ಟೆಯ ಹಳದಿ ಭಾಗ. ಈ ರೀತಿಯಾಗಿ ಲಿಪಿಡ್ಗಳ ಬಗ್ಗೆ ನಾವು ತಿಳ್ಕೊತೀವಿ. ಈ ರೀತಿಯಾಗಿ ಈಗ ನೀರು ಅಂತಂದರೆ ನೀರಿನಾಂಶ ಅಂದರೆ ಯಾವ್ದು ಬರ್ತೈತಿ? ಸೌತೆಕಾಯಿ, ಕಲ್ಲಂಗಡಿ, ದ್ರಾಕ್ಷಿ, ಮೂಲಂಗಿ, ಕುಂಬಳಕಾಯಿ, ಬದನೆಕಾಯಿ, ಕೋಸು, ಹೂಕೋಸು ಇವೆಲ್ಲ ಇದ್ರೊಳಗೆ ಬರ್ತಾವು, ನೀರಿನ ಅಂಶದಲ್ಲಿ ಬರ್ತಾವು. ಈ ರೀತಿಯಾಗಿ ನಾವು ಪ್ರತಿಯೊಂದನ್ನು ಮ್ಯಾಚ್ ಮಾಡಬೇಕು. ಇದು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಿ ಅಂತ ಅಂದ್ಕೊಂಡೀನಿ. ಇದೊಂದು ಹೋಮ್ವರ್ಕ್ ಇದ್ದಂಗೆ ನೋಡ್ರಿ. ಅಂದರೆ ನಾವು ಇದ್ರ ಬಗ್ಗೆ ತಿಳ್ಕೊಂಡು ಪ್ರಯತ್ನ ಮಾಡ್ತೀವಿ ಹಾಕಲಿಕ್ಕೆ. ಅದರಲ್ಲಿ ಒಂದು ಟಾಪಿಕ್ ನಮಗೆ ಪೂರ್ತಿಯಾಗಿ ಬಿಡ್ತೈತಿ. ಕಾರ್ಬೋಹೈಡ್ರೇಟ್ಸಲ್ಲಿ ಯಾವ ಬರ್ತಾವು, ಲಿಪಿಡಲ್ಲಿ ಯಾವ ಬರ್ತಾವು, ಪ್ರೋಟೀನಲ್ಲಿ ಯಾವ ಬರ್ತಾವು, ವಿಟಮಿನ್ಗಳಲ್ಲಿ, ಖನಿಜ ಲವಣಗಳಲ್ಲಿ, ನೀರಿನಾಂಶದಲ್ಲಿ ಯಾವ ಬರ್ತಾವಂಥೇಳಿ ನೀವು ಮ್ಯಾಚ್ ಮಾಡಿ ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ಹಾಕ್ರಿ, ನೋಡೋಣ. ಪ್ರತಿದಿನ ಒಂದೇ ರೀತಿಯ ಪೋಷಕಾಂಶವುಳ್ಳ ಆಹಾರ ಸೇವನೆಯಿಂದ ನಾವು ಉತ್ತಮ ಆರೋಗ್ಯ ಹೊಂದಲು ಸಾಧ್ಯವಿಲ್ಲ. ಏಕೆ? ದಿನ ಒಂದೇ ಪೋಷಕಾಂಶದ ಬರೀ ಪ್ರೋಟೀನ್ ಇದ್ರೆ ಸಾಲಂಗಿಲ್ಲ. ನಮ್ಮ ಬಾಡಿಗೆ ಏನು ಬೇಕು? ಎಲ್ಲ ರೀತಿಯಾದಂತಹ ಪೋಷಕಾಂಶಗಳು ಬೇಕು. ಎಣ್ಣೆ ಜಾಸ್ತಿ ತಿನ್ನಬಾರ್ದು ಅಂತೀವಿ, ಆದರೆ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಲಿಮಿಟಾಗಿ ನಾವು ತಿನ್ನಲೇಬೇಕು. ತಿನ್ನಲಿಲ್ಲ ಅಂದ್ರೆ ಬಾಡಿಯೊಳಗೆ ಪ್ರಾಬ್ಲಮ್ ಹಾಕೋತಾ ಹೋಗ್ತೈತಿ. ಜಿಡ್ಡಿನ ಅಂಶನೂ ಕೂಡ ಸ್ವಲ್ಪ ದೇಹಕ್ಕೆ ಬೇಕು. ಈ ರೀತಿಯಾಗಿ ಎಲ್ಲ ಪೋಷಕಾಂಶಗಳು ಕೂಡ ತಮ್ಮದೇ ಆದಂತಹ ಪಾತ್ರವನ್ನು ವಹಿಸ್ತಾವೆ ನಮ್ಮ ದೇಹದೊಳಗೆ. ಅದಕ್ಕೋಸ್ಕರ ಎಲ್ಲನೂ ನಾವು ಒಂದು ಲಿಮಿಟಲ್ಲಿ, ಅದು ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ನೋಡಿಕೊಂಡು ತಿನ್ನಬೇಕಷ್ಟೆ. ಕೆಳಗಿನ ಆಹಾರ ಪದಾರ್ಥಗಳನ್ನು ಗಮನಿಸು. ಇಲ್ಲಿ ಸಸ್ಯ ಮೂಲ ಆಹಾರ ಪದಾರ್ಥಗಳು ಯಾವುವು ಮತ್ತು ಪ್ರಾಣಿ ಮೂಲದ ಆಹಾರ ಪದಾರ್ಥಗಳು ಯಾವುವು ಅಂತೇಳಿ ಸಪ್ರೇಟಾಗಿ ಬರೀಬೇಕು. ಇಲ್ಲಿ ಲಿಸ್ಟಲ್ಲಿ ಕೊಟ್ಟಿದ್ದನ್ನು ನೋಡಿ ಸಪ್ರೇಟಾಗಿ ಬರೀಬೇಕು. ಇದನ್ನು ಕೂಡ ಬೇಡ. ಮತ್ತು ಇಲ್ಲಿ ನೋಡ್ರಿ, ಸಸ್ಯ ಮೂಲದ ಆಹಾರ ಪದಾರ್ಥಗಳನ್ನು ಕೆಳಗಿನಂತೆ ವಿಂಗಡಿಸಬಹುದು. ಯಾವ ರೀತಿಯಾಗಿ ವಿಂಗಡಿಸಬಹುದು? ಏಕದಳ ಧಾನ್ಯಗಳು, ದ್ವಿದಳ ಧಾನ್ಯಗಳು, ಎಣ್ಣೆ ಬೀಜಗಳು, ತರಕಾರಿಗಳು, ಸೊಪ್ಪುಗಳು ಮತ್ತು ಹಣ್ಣುಗಳು. ಈ ರೀತಿಯಾದಂತಹ ಸಸ್ಯದಿಂದ ಬರುವಂತಹ ಮೂಲ ಆಹಾರ ಪದಾರ್ಥಗಳನ್ನು ಈ ರೀತಿಯಾಗಿ ವಿಂಗಡಣೆ ಮಾಡಬಹುದು.
ಸಸ್ಯ ಮೂಲದಿಂದ ಪಡೆಯಲಾಗುವ ಕೆಲವು ಆಹಾರ ಪದಾರ್ಥಗಳ ಪಟ್ಟಿಯನ್ನು ನೀಡಿದೆ, ಗಮನಿಸು ಅಂತ ಕೊಟ್ಟಾರೆ. ಇವು ಎಲ್ಲ ನೀವು ಸಸ್ಯ ಮೂಲದಿಂದ ಬರುವಂತಹ ಆಹಾರ ಪದಾರ್ಥಗಳನ್ನು ಓದ್ಕೊಂಡು ಇಲ್ಲಿ ಕೆಳಗೊಂದು ಫ್ಲವರ್ ಕೊಟ್ಟಾರೆ ನೋಡ್ರಿ, ಮಕ್ಕಳಿಗೆ ಆ್ಯಕ್ಟಿವಿಟಿ. ಇದು ಸಸ್ಯ ಮೂಲದಿಂದ ಬರುವಂತಹ ಆಹಾರ ಪದಾರ್ಥಗಳು, ಸೊಪ್ಪುಗಳು, ಏಕದಳ ಧಾನ್ಯ, ದ್ವಿದಳ ಧಾನ್ಯ ಎಲ್ಲವನ್ನು ಕೊಟ್ಟಾರ ಪೆಟಲ್ಸ್ಗಳಾಗಿ. ಮತ್ತು ಅದಕ್ಕೆ 3 ಪೆಟಲ್ಸ್ ಕೊಟ್ಟಾರ. ಅಲ್ಲಿ ನಾವು ದ್ವಿದಳ ಧಾನ್ಯಗಳಿಗೆ ಸಂಬಂಧಪಟ್ಟಂತಹ ಕಾಳುಗಳು ಯಾವುವು, ಆಹಾರ ಪದಾರ್ಥಗಳು ಯಾವುವು, ಅವುಗಳನ್ನು ಇಲ್ಲಿ ಪಟ್ಟಿ ಮಾಡಬೇಕು. ಎಣ್ಣೆ ಬೀಜಗಳು ಯಾವುವು ಅಂಥೇಳಿ ಅದರ ಕೆಳಗಡೆಗೆ ಕೊಟ್ಟಿರುವಂತಹ 3 ಪೆಟಲ್ಸ್ಗಳಲ್ಲಿ ಬರಿಬೇಕು. ಈ ರೀತಿಯಾಗಿ ವಿಂಗಡಣೆ ಮಾಡಿ ಬರಿಬೇಕು. ಈಗ ನಾವು ಸಿರಿಧಾನ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ನಾವು ಸೇವಿಸುವ ಆಹಾರದಲ್ಲಿ ಒಂದಕ್ಕಿಂತ ಹೆಚ್ಚು ಪೋಷಕಾಂಶಗಳಿರುತ್ತವೆ. ಅದರಲ್ಲೂ ಸಸ್ಯದ ನವಣೆ, ಊದಲು, ಆರ್ಕದಂತಹ ಸಿರಿಧಾನ್ಯಗಳಂತೂ ಪೋಷಕಾಂಶಗಳ ಕಣಜವೇ ಆಗಿವೆ. ಇವೆಲ್ಲ ನೀವು ಹೆಚ್ಚು ಪೋಷಕಾಂಶಗಳನ್ನು ಒಳಗೊಂಡ ಎಲ್ಲ ಪದಾರ್ಥಗಳಿವು. ನಮ್ಮ ಹಿರಿಯರು ಸಿರಿಧಾನ್ಯಗಳನ್ನು ಹೆಚ್ಚು ಬಳಸುತ್ತಿದ್ದರೂ ಆರೋಗ್ಯಕ್ಕೆ ಉತ್ತಮ ಎನಿಸಿರುವ ಇವುಗಳ ಉಪಯೋಗ ಇತ್ತೀಚೆಗೆ ಕಡಿಮೆಯಾಗುತ್ತಿದೆ. ಪ್ರಮುಖ ಸಿರಿಧಾನ್ಯಗಳು ಯಾವ್ಯಾವು ಅಂತ ನೋಡೋಣ. ಈಗ ನಾವೆಲ್ಲ ಫಾಸ್ಟ್ ಫುಡ್ಗಳಿಗೆ ಮಾರು ಹೋಗಿಬಿಟ್ಟಿವಿ. ಪಿಜ್ಜಾ, ಬರ್ಗರ್, ಸ್ಯಾಂಡ್ವಿಚ್, ನೂಡಲ್ಸ್ ಇವುಗಳಲ್ಲಿ ಕೆಮಿಕಲ್ಸ್ಗಳನ್ನು ಬಳಸಿ ರುಚಿಕರ ಆಗುವಂತೆ ಮಾಡಿರ್ತಾರೆ. ಅವುಗಳಿಗೆ ಮೊರೆ ಹೋಗಿ ಈ ಸಿರಿಧಾನ್ಯ ಮತ್ತು ಬೇರೆ ಆಹಾರ ಪದಾರ್ಥಗಳ ಬಗ್ಗೆ ನಮಗೆ ಅಷ್ಟೊಂದು ಮಾಹಿತಿನೂ ಇಲ್ಲ ಮತ್ತು ಅದನ್ನು ಇಷ್ಟನೂ ಪಡಾಗ್ತಿಲ್ಲ ಹುಡುಗರು. ಎಲ್ಲ ಫಾಸ್ಟ್ ಫುಡ್ಗಳಿಗೆ ಮಾರು ಹೋಗೈತಿ. ಅದರಿಂದ ನಾವೇ ಮುಂದೆ ಜಂಕ್ ಫುಡ್ಗಳನ್ನು ತಿನ್ನೋದ್ರಿಂದ ಮುಂದೆ ತುಂಬಾ ದೊಡ್ಡದಾದಂತಹ ಸಮಸ್ಯೆಗಳನ್ನು ಎದುರಿಸ್ಬೇಕಾಗ್ತೈತಿ. ಈಗೇನು ಗೊತ್ತಾಗಲ್ಲ ನಮಗೆ, ಬರ್ತಾ ಗೊತ್ತಾಗ್ತೈತಿ. ಯಾವುದೇ ತಿಂದ್ರೂ ಕೂಡ ತಿನ್ನಬಾರ್ದು ಅಂತಲ್ಲ, ಜಗತ್ತು ಬದಲಾಗತ್ತ, ನಾವು ಹಾಗೆ ಇರಂಗಿಲ್ಲ. ಸ್ವಲ್ಪ ಬದಲಾವಣೆ ಸ್ವಲ್ಪ ಇರಲಿ, ಹಳೆದನ್ನು ನಾವು ಯಾವಾಗಲೂ ಬಿಟ್ಕೊಡ್ಬಾರ್ದು. ಅದ್ರ ಜೊತೆಗೇ ಹೊಸದನ್ನು ಅಳವಡಿಸ್ಕೊಂಡು ಹೋಗೋಣ, ಆದರೆ ಹೊಸದು ಕೂಡ ಅತಿಯಾಗಿ ಆಗಬಾರ್ದು. ಈಗ ಸಿರಿಧಾನ್ಯಗಳ ಉಪಯೋಗ. ಸಿರಿಧಾನ್ಯಗಳನ್ನು ಕಡಿಮೆ ನೀರನ್ನು ಬಳಸಿ ಕಡಿಮೆ ಅವಧಿಯಲ್ಲಿ ಬೆಳೆಯಬಹುದು. ಇವು ಬಹುತೇಕ ವಿವಿಧ ಪರಿಸರ ವಾಯುಗುಣದಲ್ಲಿ ಸುಲಭವಾಗಿ ಬೆಳೆಯುತ್ತವೆ. ರಾಸಾಯನಿಕ ಗೊಬ್ಬರ, ಕೀಟನಾಶಕ ಮತ್ತು ಕಳೆನಾಶಕಗಳಿಲ್ಲದೆ ಇವುಗಳನ್ನು ಬೆಳೆಯಬಹುದು. ಇವುಗಳನ್ನು ಆರಾಮಾಗಿ ಯಾವುದೇ ಗೊಬ್ಬರ, ಕೀಟನಾಶಕ ಮತ್ತು ಕಳೆನಾಶಕಗಳನ್ನು ಹಾಕ್ದೇ ಈ ಆಹಾರ ಪದಾರ್ಥಗಳನ್ನು ಆರಾಮಾಗಿ ಬೆಳಿಬಹುದು ಮತ್ತು ಕಡಿಮೆ ನೀರನ್ನು ಬಳಸಿಕೊಂಡು ಬೆಳೆಯುವಂತಹ ಆಹಾರ ಪದಾರ್ಥಗಳಿವು. ಬರಗಾಲದಲ್ಲೂ ಕೂಡ ಉತ್ತಮ ಫಲವನ್ನು ಕೊಡ್ತವೆ ಇವು. ಮತ್ತು ಇವು ಹೆಚ್ಚು ಪೋಷಕಾಂಶಗಳುಳ್ಳ ಧಾನ್ಯಗಳು. ಈ ಎಲ್ಲ ಸಿರಿಧಾನ್ಯಗಳೇನು ಇದರಲ್ಲಿ ಹೆಚ್ಚು ಪೋಷಕಾಂಶಗಳು ಇರ್ತವೆ. ನೆಕ್ಸ್ಟ್, ಅಲ್ಲಿ ನೋಡ್ರಿ, ಇತ್ತೀಚೆಗೆ ವೈದ್ಯರು ರೋಗಿಗಳಿಗೆ ಸಿರಿಧಾನ್ಯಗಳನ್ನು ಸೇವಿಸುವಂತೆ ಸಲಹೆ ನೀಡುತ್ತಿದ್ದಾರೆ. ಏಕೆ ಅಂತ ಅಂದ್ರೆ ನಮ್ಮ ಬೇರೆ ಜಂಕ್ ಫುಡ್ಗಳನ್ನು ತಿನ್ನೋದ್ರಿಂದ ನಮ್ಮ ದೇಹ ಬಹಳಷ್ಟು ಇಮ್ಯುನಿಟಿ ಪವರ್ನ ಕಳ್ಕೊಳಾಗ್ತೈತಿ. ಹೀಗಾಗಿ ಡಾಕ್ಟ್ರ್ ಕೊಡೋದು ಸಲಹೆ ಏನು, ಒಳ್ಳೆಯ ಪದಾರ್ಥಗಳನ್ನು ಊಟ ಮಾಡಿರಿ, ಎಲ್ಲ ಪೋಷಕಾಂಶಗಳನ್ನು ಹೊಂದಿರುವಂತಹ ಅಡುಗೆಗಳನ್ನು ಊಟ ಮಾಡಿರಿ ಅಂತಂದ್ರೆ ಅಲ್ಲಿ ಬರುವಂಥವು ಯಾವುವು, ಸಿರಿಧಾನ್ಯಗಳು. ಮತ್ತು ಅದ್ರ ಜೊತೆಗೆ ಇನ್ನೂ ಒಂದು ಜೀನಿ ಅಂತ ಬರ್ತೈತಿ. ಈ ಎಲ್ಲ ಸಿರಿಧಾನ್ಯಗಳನ್ನು ಬಳಸಿ ಮಾಡಿರುವಂತಹ ಪೌಡ್ರಿಂದ ಅದ್ರ ಜೊತೆಗೆ ಸ್ವಲ್ಪ ಖರ್ಜೂರ ಮತ್ತು ಗೋಡಂಬಿ, ಮೊಣಕ ಇದನ್ನೆಲ್ಲ ಸೇರಿಸಿ ಗಿರಣಿಗೆ ಹಾಕ್ಕೊಂಡು ಬಂದು ಅದನ್ನು ಕೂಡ ಗಂಜಿಯಾಗಿ ದಿವಸ 1 ಗ್ಲಾಸ್ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ನಾವು ನೋಡ್ಬೋದು. ಇದನ್ನು ಕೂಡ ನಾನು ಮುಂದೆ ಒಂದು 10 ಡೇಸ್ 15 ಡೇಸ್ ಅನುಸರಿಸಿ ನೋಡಬೇಕು ಅಂತ ಅಂದ್ಕೊಂಡೀನಿ. ಜೀನಿ ಅಂತ ಮಾಡ್ತಾರೆ, ಅಂದರೆ ಈ ಎಲ್ಲ ಸಿರಿಧಾನ್ಯಗಳನ್ನು ಬಳಸಿ ಪೌಡ್ರ್ ಮಾಡಿಕೊಂಡು 1 ಗ್ಲಾಸ್ನಷ್ಟು ದಿವಸ ಗಂಜಿ ಮಾಡಿಕೊಂಡು ಕುಡಿಬೇಕು. ಅದರಲ್ಲಿ ಸ್ವಲ್ಪ ಖರ್ಜೂರ, ಗೋಡಂಬಿ, ಮೊಣಕ ಎಕ್ಸ್ಟ್ರಾ ನೀವು ಸೇರಿಸ್ಕೊರಿ, ಅಂದರೆ ಸ್ವಲ್ಪ ಸಿಹಿನೂ ಇರ್ತೈತಿ ಮತ್ತು ಪೌಷ್ಟಿಕಾಂಶಗಳನ್ನು ಕೂಡ ಹೊಂದಿರ್ತೈತಿ. ಅದಕ್ಕೋಸ್ಕರ ಇದನ್ನು ನಾನು ಕೂಡ ನೋಡಬೇಕು ಅಂತ ಅಂದ್ಕೊಂಡೀನಿ. ನೋಡೋಣ ಏನಾಗ್ತೈತಿ. ವ್ಲಾಗಲ್ಲಂತೂ ನೋಡಿರ್ತೀರಿ ಯಾವ ರೀತಿಯಾಗಿ ನಾನು ಏನೇನು ಮಾಡ್ತೀನಿ ಡೈಲಿ ಅಂಥೇಳಿ, ಅದರಲ್ಲಿ ತೋರಿಸ್ತೀನಿ. ಇದೆಲ್ಲ ಪ್ರಿಪೇರ್ ಮಾಡಬೇಕು ಅಂತ ಅಂದ್ಕೊಂಡೀನಿ. ನೋಡೋಣ. ಆಹಾರದ ಲಭ್ಯತೆ. ನಮ್ಮ ರಾಜ್ಯದ ಕೃಷಿ ಭೂಮಿಯ ಫಲವತ್ತತೆ ಮತ್ತು ವಾಯುಗುಣ ಸ್ಥಳದಿಂದ ಸ್ಥಳಕ್ಕೆ ಬೇರೆಯಾಗಿದೆ. ನಮ್ಮ ರಾಜ್ಯದಲ್ಲಿ, ಭಾರತದಲ್ಲಿ ಅಲ್ಲ, ರಾಜ್ಯದಲ್ಲಿನೇ
ಬೇರೆ ಬೇರೆ ಕೃಷಿ ಭೂಮಿಯನ್ನು ಹೊಂದಿರ್ತಾವೆ. ಅಂದ್ರೆ ಗುಲ್ಬರ್ಗಾದ ಬೇರೆ, ಬಿಜಾಪುರ ಡಿಸ್ಟಿಕ್ಟ್ ಬೇರೆ. ಸ್ವಲ್ಪ ಇವು ಗುಲ್ಬರ್ಗ ಬಿಜಾಪುರ ಒಂದೇ ಥರನಾಗಿ ಬರ್ತಾವೆ. ಅದೇ ಮಲೆನಾಡು ಕಡೆ ಹೋದ್ವಿ ಅಂದ್ರೆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕಕ್ಕಂತೂ ಭಾಳನೇ ಡಿಫ್ರೆನ್ಸ್ ಅದ. ಶಿವಮೊಗ್ಗ ಮತ್ತು ಮಂಡ್ಯ ಈ ಕಡೆಲ್ಲ ಹೋದ್ರೆ ಹಸಿರು ಜಾಸ್ತಿ, ಕಬ್ಬು ಬೆಳಿತಾರಲ್ಲಿ ಮತ್ತು ಅಕ್ಕಿಯನ್ನು ಜಾಸ್ತಿ ಬೆಳಿತಾರಲ್ಲಿ. ಈ ರೀತಿಯಾಗಿ ಆಯಾ ವಾತಾವರಣಕ್ಕನುಗುಣವಾಗಿ, ಹವಾಮಾನಕ್ಕನುಗುಣವಾಗಿ ಮತ್ತು ಭೂಮಿಯ ಫಲವತ್ತತೆಗನುಗುಣವಾಗಿ, ಮಣ್ಣಿನಗನುಗುಣವಾಗಿ ಅಲ್ಲಿ ಬೆಳೆಯುವಂತಹ ಪದಾರ್ಥಗಳು ಕೂಡ ಬೇರೆ ಬೇರೆ ಆಗಿರ್ತಾವೆ. ಹೀಗಾಗಿ ಎಲ್ಲ ಪ್ರದೇಶಗಳಲ್ಲಿ ಎಲ್ಲ ರೀತಿಯ ಬೆಳೆಗಳನ್ನು ಬೆಳೆಯಲಾಗದು. ಅದರಲ್ಲೂ ಜೋಳ, ರಾಗಿ, ಭತ್ತದಂತಹ ಆಹಾರ ಪದಾರ್ಥಗಳನ್ನು ಎಲ್ಲ ಕಡೆ ಬೆಳೆಯಲು ಸಾಧ್ಯವಿಲ್ಲ. ಮತ್ತು ಇಲ್ಲಿ ನೋಡ್ರಿ, ಜನರಿಗೆ ಆಹಾರವು ಲಭ್ಯವಾಗುವಂತಾಗಲು ಸರ್ಕಾರವು ಕೆಲವು ಕ್ರಮಗಳನ್ನು ಕೈಗೊಂಡಿದೆ. ಯಾವ್ಯಾವ ಕ್ರಮಗಳನ್ನು ಸರ್ಕಾರ ಕೈಗೊಂಡಿತ್ತು ಅಂತಂದ್ರೆ, ಮೊದಲನೇದಾಗಿ ಬಿಸಿ ಊಟ. ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ಹಾಲು ಮತ್ತು ಮಧ್ಯಾಹ್ನದ ವೇಳೆಯಲ್ಲಿ ಬಿಸಿ ಊಟ ನೀಡಲಾಗುತ್ತಿದೆ. ಇದರ ಜೊತೆಗೆ ಕುದಿಸಿದ ಮೊಟ್ಟೆನೂ ಕೂಡ ಹಾಕ್ತಾರೆ. ಮೊಟ್ಟೆ ತಿನ್ನಲ್ಲ ಅನ್ನೋರಿಗೆ ಬಾಳೆಹಣ್ಣನ್ನು ಕೂಡ ವಿತರಣೆ ಮಾಡ್ತಾರೆ ದಿವಸ. ಇದರಲ್ಲಿ 2 ಬೆನಿಫಿಟ್ ತೊಗೋಬೇಕು ಅಂಥೇಳಿ ಸರ್ಕಾರದ್ದು ಪ್ಲ್ಯಾನ್ ಏನಂತಂದ್ರೆ, ಮೊದಲನೇದಾಗಿ ಮಕ್ಕಳೆಲ್ಲರೂ ಬಂದು ಶಾಲೆಯಲ್ಲಿ ಕಲಿಯುವಂತಾಗಬೇಕು. ಎಲ್ಲರೂ ಬಂದು, ಈಗ ಹುಡುಗರು ಏನು ಮಾಡ್ತಾವೆ, ಅರ್ಧಕ್ಕೆ ಸ್ಕೂಲ್ ಬಿಟ್ಟು ಊಟದ ನೆವ ಮಾಡ್ಕೊಂಡು ಹೋಗಿಬಿಡ್ತಾರೆ. ಊಟದ ನೆವ ಮಾಡಿಕೊಂಡು ಮಕ್ಕಳು ಮನೆಯಲ್ಲೇ ಕೂಡಬಾರ್ದು, ಮಧ್ಯಾಹ್ನಕ್ಕೆ ಹೋದವರು ಹೊಳ್ಳಿ ಬರೋದೇ ಇಲ್ಲ. ನಾನು ಬಹಳಷ್ಟು ಹುಡುಗರನ್ನ ನೋಡೀನಿ. D.Ed ಕಲಿಬೇಕಾದ್ರೆ ನಮ್ಮದು ಇಂಟರ್ನ್ಶಿಪ್ಪಲ್ಲಿ ಬಹಳಷ್ಟು ಆದಂತಹ ಘಟನೆಗಳನ್ನು ನೋಡೀನಿ. ಮಧ್ಯಾಹ್ನ ಹೋದವರು ಅರ್ಧ ಕಡಿಮೆ ಆಗಿಬಿಡ್ತಾರೆ ಕ್ಲಾಸ್ನಲ್ಲಿ ಜನರು. ಅದಕ್ಕೋಸ್ಕರ ಈ ಪ್ಲ್ಯಾನನ್ನು ಮಾಡೈತಿ. ಅದರ ಜೊತೆಗೆ ಇನ್ನೊಂದು, ಬಡ ಮಕ್ಕಳಿಗೆ ಮತ್ತು ಮಕ್ಕಳಿಗೆ ಒಳ್ಳೆಯ ಪೌಷ್ಟಿಕ ಆಹಾರ ಸಿಗಬೇಕು ಮತ್ತು ತರಕಾರಿಯನ್ನು ಬಳಸ್ಕೊಂಡು ಮಾಡಿರುವಂತಹ ಫಲವಾಗಿರ್ಬೋದು, ಸಾರು ಇದೆಲ್ಲ, ಮತ್ತು ಎಲ್ಲ ಕಾಳುಗಳನ್ನು ಬಳಸ್ಕೊಂಡು ಮಾಡಿರುವಂತಹ ಸಾರು, ಅನ್ನ ಇದೆಲ್ಲ ಕೊಡೋದ್ರಿಂದ ಹೆಚ್ಚು ಪೌಷ್ಟಿಕಾಂಶಗಳನ್ನು ಒಳಗೊಂಡಿರುವಂತಹ ಆಹಾರ ಮಕ್ಕಳಿಗೆ ದೊರೀತೈತಿ. ಅದರ ಜೊತೆಗೆ ಹಾಲು ಕೂಡ ಒಂದು ಪೌಷ್ಟಿಕಾಂಶವನ್ನು ಹೊಂದಿರುವಂತಹ ಆಹಾರ ಪದಾರ್ಥ. ಮತ್ತು ಈಗ ತತ್ತಿ ಮತ್ತು ಬಾಳೆಹಣ್ಣು ಕೂಡ ವಿತರಣೆ ಮಾಡಲಾಗ್ತಿದೆ. ಮತ್ತು ಇನ್ನೊಂದು ಸರ್ಕಾರ ಕೈಗೊಂಡಿರುವಂತಹ ಇನ್ನೊಂದು ಕಾರ್ಯಕ್ರಮ ಏನಂದ್ರೆ, ನ್ಯಾಯಬೆಲೆ ಅಂಗಡಿಗಳ ಮೂಲಕ ಕಡಿಮೆ ಬೆಲೆಯಲ್ಲಿ ಆಹಾರಗಳನ್ನು ವಿತರಿಸುವುದು. ಜನರ ಕೈಗೆ ಎಟಕುವಂತಹ ಬೆಲೆಯಲ್ಲಿ ಆಹಾರ ಪದಾರ್ಥಗಳನ್ನು ರೇಷನ್ ಅಂಗಡಿಗಳಲ್ಲಿ ಈ ರೀತಿಯಾಗಿ ಪೂರೈಸಲಾಗ್ತಿದೆ. ನಾವು ಹೊರಗೆ ತಗೊಳ್ಳೋಕ್ಕಿಂತಲೂ ಕಡಿಮೆ ಬೆಲೆಯಲ್ಲಿ ಈ ನ್ಯಾಯಬೆಲೆ ಅಂಗಡಿಯಲ್ಲಿ ಸಾಬೂನಾಗಿರ್ಬೋದು, ಎಣ್ಣೆ ಪ್ಯಾಕೆಟ್ ಆಗಿರ್ಬೋದು, ಮತ್ತು ತೊಗರಿಬೇಳೆ, ಕಡಲೆಬೇಳೆ ಇವೆಲ್ಲವುಗಳನ್ನು ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ನಾವು ಪರ್ಚೇಸ್ ಮಾಡ್ಬೋದು. ಮೂರನೇದಾಗಿ, ವ್ಯಾಪಾರಿಗಳು ಅಗತ್ಯಕ್ಕಿಂತ ಹೆಚ್ಚು ಪದಾರ್ಥಗಳನ್ನು ಸಂಗ್ರಹ ಮಾಡದಂತೆ ಕ್ರಮ ವಹಿಸಿದೆ. ವ್ಯಾಪಾರಿಗಳು ಹೆಚ್ಚು ರೊಕ್ಕ ಜಾಸ್ತಿ ಇರ್ತಾವೆ ಅವ್ರ ಹತ್ರ, ಮೊದಲೇ ಸ್ಟಾಕ್ ಮಾಡಿ ಇಟ್ಕೊಳ್ಳೋದು ಅವ್ರ ಹತ್ರ ಕೆಪಾಸಿಟಿ ಇರ್ತೈತಿ. ಈಗ ಸ್ಟಾಕ್ ಮಾಡಿ ಇಟ್ಕೊಂಡು ಯಾವಾಗ ಬೆಲೆ ಹೆಚ್ಚಾಗ್ತೈತಿ ಆವಾಗ ಮಾರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ರೀತಿ ಆಗಬಾರ್ದು ಅಂಥೇಳಿ, ಜನರಿಗೆ ಮತ್ತು ರೈತರಿಗೆ ಮೋಸ ಆಗಬಾರ್ದು ಅಂಥೇಳಿ ಸರ್ಕಾರವು ವ್ಯಾಪಾರಿಗಳಿಗೆ ಅಗತ್ಯಕ್ಕಿಂತ ಹೆಚ್ಚು ಒಯ್ಯಬಾರ್ದು, ಪದಾರ್ಥಗಳನ್ನು ಶೇಖರಿಸಿ ಇಡಬಾರ್ದು ಅಂಥೇಳಿ ಕಾನೂನು ಮಾಡೈತಿ. ಇನ್ನೊಂದು, ರೈತರು ಬೆಳೆದ ಆಹಾರ ಪದಾರ್ಥಗಳನ್ನು ಖರೀದಿಸಿ ಗೋದಾಮುಗಳಲ್ಲಿ ಸಂಗ್ರಹಿಸಿ ವಿತರಿಸಲಾಗುತ್ತದೆ. ಇನ್ನೊಂದು ಸರ್ಕಾರ ಕೈಗೊಂಡಿರುವಂಥ ಕ್ರಮ ಏನು, ರೈತರು ಬೆಳೆದ ಆಹಾರ ಪದಾರ್ಥಗಳನ್ನು ಒಂದು ಒಳ್ಳೆಯ ಬೆಲೆಯಲ್ಲಿ ಸರ್ಕಾರವು ಕೊಂಡ್ಕೊತೈತಿ. ಅದ್ರ ಜೊತೆಗೆ ಅದೇ ಪದಾರ್ಥಗಳನ್ನು ಬಡ ಜನರಿಗೆ ಹಂಚ್ತಾರೆ ರೇಷನ್ ಅಂಗಡಿ ಒಳಗೆ. ಅದರ ಜೊತೆಗೆ ರೈತರಿಗೂ ಕೂಡ ಒಂದು ಒಳ್ಳೆಯ ಬೆಲೆಯಲ್ಲಿ ರೈತರಿಂದ ಖರೀದಿ ಮಾಡ್ಕೋತಾರೆ ಸರ್ಕಾರ. ಈ ರೀತಿಯಾಗಿ ಸರ್ಕಾರ ಕೈಗೊಂಡೈತಿ. ಆಹಾರ ಪದಾರ್ಥಗಳು ಲಭ್ಯವಾಗುವುದರಿಂದ ನಮಗೆ ಆಹಾರ ತಯಾರಿಸಲು ಸಾಧ್ಯವಾಗುತ್ತಿದೆ. ನಿನ್ನ ಮನೆಯಲ್ಲಿ ತಯಾರಿಸುವ ಆಹಾರ ಪದಾರ್ಥಗಳು ಯಾವುವು ಎಂಬುದನ್ನು ಕೆಳಗೆ ಪಟ್ಟಿ ಮಾಡಿರಿ ಅಂತ ಹೇಳ್ಯಾರ. ಅದು ಕೂಡ ನಮಗೆ ಅಷ್ಟು ಅವಶ್ಯಕತೆ ಇಲ್ಲ. ಮತ್ತು ಇದು ಕೂಡ ನಮಗೆ ಅವಶ್ಯ ಇಲ್ಲ. ಕಾಲಗಳಿಗೆ ಅನುಸಾರವಾಗಿ ಯಾವ್ಯಾವ ಆಹಾರ ಪದಾರ್ಥಗಳನ್ನು ತಿಂತೀವಿ ಅಂಥೇಳಿ ಪಟ್ಟಿ ಮಾಡ್ರಿ ಅಂಥೇಳಿ, ಇವೆಲ್ಲ ಬೇಡ. ನೆಕ್ಸ್ಟ್ ಇಲ್ಲಿ ನೋಡ್ರಿ,
ನಾವು ಸೇವಿಸುವ ಆಹಾರವನ್ನು ನಿರ್ಧರಿಸುವ ಕೆಲವು ಹೇಳಿಕೆಗಳನ್ನು ನೀಡಲಾಗಿದೆ, ಗಮನಿಸು. ನಾವು ಒಂದೇ ರಾಜ್ಯದವರಾಗಿದ್ದರೂ ನಾವು ವಾಸಿಸುವ ಪ್ರದೇಶದಲ್ಲಿ ದೊರೆಯುವ ಆಹಾರ ಪದಾರ್ಥಗಳು ಹಾಗೂ ವಾಯುಗುಣಕ್ಕೆ ಅನುಗುಣವಾಗಿ ನಮ್ಮ ಆಹಾರ ಪದ್ಧತಿ ಇರುತ್ತದೆ. ಈ ರಾಜ್ಯದಲ್ಲಿ ಯಾವ ಭೂಮಿ ಅದ, ಅಲ್ಲಿ ಇರುವಂತಹ ಮಣ್ಣು ಯಾವುದು, ಹವಾಗುಣ ಯಾವುದು ಎಲ್ಲನೂ ನೋಡಿಕೊಂಡು ಅಲ್ಲಿ ಬೆಳೆಯುವಂತಹ ಬೆಳೆಗಳು ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾರೆ ಮತ್ತು ಅಲ್ಲಿ ವಾತಾವರಣಕ್ಕೂ ಕೂಡ ಆ ರಾಜ್ಯದ ಜನರು ಕೂಡ ಹೊಂದ್ಕೊಂಡು ಬಿಟ್ಟಿರ್ತೀವಿ. ಆಹಾರ ಪದ್ಧತಿ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಬೇರೆ ಬೇರೆ ಆಗೈತಿ. ನಾವು ಸೇವಿಸುವ ಆಹಾರವು ಆಯಾ ಕುಟುಂಬದ ಸಂಪ್ರದಾಯ ನಂಬಿಕೆಗಳಿಗೆ ನಿರ್ಧರಿತವಾಗಿರುತ್ತದೆ. ನಾವು ಸೇವಿಸುವ ಆಹಾರ ಬೇರೆ ಬೇರೆ ರೀತಿಯಲ್ಲಿ, ಈಗ ಸಾರು ಒಬ್ಬರ ಮನೆಯಾಗಿಂದ ಪದ್ಧತಿನೇ ಬೇರೆ, ಬೇರೆಯವ್ರ ಮನೆಯಲ್ಲಿ ಮಾಡುವಂತಹ ಪದ್ಧತಿನೇ ಬೇರೆ. ಈ ರೀತಿಯಾಗಿ ಒಂದು ಸಣ್ಣದಾಯ್ತಿದು ಸಾರು ಅನ್ನೋದು ಎಲ್ಲ ಅವರವರ ಸಂಪ್ರದಾಯ ಮತ್ತು ನಂಬಿಕೆಗಳಿಗನುಗುಣವಾಗಿ ಆಹಾರ ಪದ್ಧತಿಯನ್ನು ಕೂಡ ಇರ್ತೈತಿ. ಬೇಸಿಗೆ, ಮಳೆ ಮತ್ತು ಚಳಿಗಾಲಕ್ಕೆ ತಕ್ಕಂತೆ ನಮ್ಮ ಆಹಾರ ಬದಲಾಗುತ್ತದೆ. ಬೇಸಿಗೆ ಇದ್ದಾಗ ಏನು ಮಾಡ್ತೀವಿ, ತಂಪಾದ ರಾಗಿ ಗಂಜಿಯನ್ನು ಕುಡಿಯೋದಕ್ಕೆ ಪ್ರಾರಂಭ ಮಾಡ್ತೀವಿ. ಇಲ್ಲ ಅಂದ್ರೆ ಮಜ್ಜಿಗೆ ಕುಡಿತೀವಿ, ಜ್ಯೂಸ್ಗಳನ್ನು ಮಾಡಿಕೊಂಡು ಕುಡಿತೀವಿ, ತಂಪಾದ ನೀರನ್ನು ಕುಡಿಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಚಳಿಗಾಲದೊಳಗೆ ಹೆಚ್ಚು ನೀರಡಿಕೆ ಆದ್ರೂ ಕೂಡ ನೀರು ಕುಡಿಯೋಂಗಿಲ್ಲ. ಯಾಕಂತಂದ್ರೆ ಅಲ್ಲಿ ನಮ್ಮ ಬಾಡಿ ಎಲ್ಲ ತುಂಬಾ ಚಳಿಯಿಂದಾಗಿ ಬಾಡಿ ಎಲ್ಲ ಕೋಲ್ಡ್ ಆಗಿರ್ತೈತಿ. ಆವಾಗ ಏನು ಮಾಡ್ತೀವಿ, ಬಿಸಿ ಬಿಸಿ ಪಕೋಡ ಬೇಕು, ಬೇರೆ ಬೇರೆ ಆದಂತಹ ಬಿಸಿ ಬಿಸಿ ಅನ್ನ ಸಾರು ಬೇಕು. ಈ ರೀತಿಯಾಗಿ ನಮ್ಮ ಮನಸ್ಸು ಆಯಾ ಕಾಲಕ್ಕನುಗುಣವಾಗಿ ಬೇರೆ ಬೇರೆ ರೀತಿಯಾದಂತಹ ಆಹಾರಗಳನ್ನು ಇಲ್ಲಿ ಕೆಳಗೆ ಕೊಟ್ಟಾರ ನೋಡ್ರಿ. ಯೂಟ್ಯೂಬ್ನಲ್ಲಾಗಿರ್ಬೋದು, ಹೊಸ ರುಚಿ ಅನ್ನೋ ಅಡುಗೆ ಪುಸ್ತಕನಲ್ಲಾಗಿರ್ಬೋದು, ಮತ್ತು ಟಿ ವಿಯಲ್ಲಿ ಬರುವಂತಹ ಸವಿರುಚಿ ಕಾರ್ಯಕ್ರಮಗಳಾಗಿರ್ಬೋದು, ಪುಸ್ತಕಗಳಲ್ಲಿನೂ ಕೂಡ ಅಡುಗೆ ಯಾವ ರೀತಿ ಮಾಡಬೇಕು ಅಂಥೇಳಿ ಕೊಟ್ಟಿರ್ತಾರೆ. ಮತ್ತು ಮೊಬೈಲಲ್ಲೂ ಕೂಡ ನಾವು ನೋಡ್ಬೋದು. ಈ ರೀತಿಯಾಗಿ ನೋಡಿ ಮಾಡೋದ್ರಿಂದ ಎಲ್ಲರಲ್ಲೂ ಕೂಡ ಆಹಾರ ಪದ್ಧತಿ ಸೇಮ್ ಆಗ್ತೈತಿ ಆಲ್ಮೋಸ್ಟ್. ನಮ್ಮ ಆಹಾರದ ಅಭ್ಯಾಸಗಳು ಬದಲಾಗಲು ಮೇಲಿನ ಅಂಶಗಳು ಕಾರಣವಾಗಿವೆ. ಈ ಮೇಲಿನ ಎಲ್ಲ ಅಂಶಗಳು ಕೂಡ ನಮ್ಮ ಆಹಾರ ಪದ್ಧತಿಯನ್ನು ಚೇಂಜ್ ಮಾಡಿಬಿಟ್ಟವು. ಅವುಗಳನ್ನು ಈ ರೀತಿ ಹೇಳಬಹುದು: ಪತ್ರಿಕೆ, ಜಾಹೀರಾತುಗಳು, ಟಿವಿ, ರೇಡಿಯೋ ಚಾನಲ್ಗಳು ಮತ್ತು ಈ ಚಾನಲ್ನಲ್ಲಿ ಪ್ರಸಾರವಾಗುವ ಅಡುಗೆಗೆ ಸಂಬಂಧಿತ ಕಾರ್ಯಕ್ರಮಗಳಿಂದ ನಮ್ಮ ಎಲ್ಲ ಕಡೆಗೂ ಕೂಡ ಒಂದೇ ರೀತಿಯಾದಂತಹ ಆಹಾರ ಪದಾರ್ಥಗಳನ್ನು ಕೆಲವೊಂದಿಷ್ಟು ಪದಾರ್ಥಗಳನ್ನು ಸೇಮ್ ಆಗಿ ಪ್ರಿಪೇರ್ ಮಾಡತ್ತೀವಿ. ಈಗ ಬರ್ಗರ್ ಇರ್ಬೋದು ಅಥವಾ ಪಿಜ್ಜಾ, ಅದನ್ನು ಬಿಟ್ಟರೆ ಫಿಂಗರ್ ಚಿಪ್ಸ್ ಇರ್ಬೋದು, ಇವೆಲ್ಲ ಕೂಡ ನಮ್ಮ ಆಹಾರ ಪದ್ಧತಿಗಳಲ್ಲಿ ಕೆಲವೊಂದಿಷ್ಟು ಸೇಮ್ ಆಗ್ತವೆ. ಬದಲಾದ ಆಹಾರ ಅಭ್ಯಾಸದ ಪರಿಣಾಮಗಳು ಏನಂತಂದ್ರೆ, ಜನರು ಬಹಳ ಬೇಗ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ. ಯಾಕಂದರೆ ಇಮ್ಯುನಿಟಿ ಪವರೇ ಕಳ್ಕೊಂಡ್ಬಿಡ್ತೀವಿ ಫಾಸ್ಟ್ ಫುಡ್ ತಿನ್ನೋದ್ರಿಂದ. ಅದರಲ್ಲಿ ಪ್ರೋಟೀನ್ಸ್ಗಳು ಕಡಿಮೆ ಇರ್ತಾವೆ ಮತ್ತು ಡೈಜೆಷನ್ ಜಲ್ದಿ ಕೂಡ ಆಗೋದಿಲ್ಲ. ಇದರಿಂದಾಗಿ ಜನರು ಬೇಗ ರೋಗಗಳಿಗೆ ತುತ್ತಾಗುತ್ತಾರೆ. ಆರೋಗ್ಯಕರ ಆಹಾರಕ್ಕಿಂತ ರುಚಿಕರ ಆಹಾರ ಸೇವನೆ ಹೆಚ್ಚಾಗಿರುವುದರಿಂದ ದೇಹಕ್ಕೆ ವಿಷಯುಕ್ತ ರಾಸಾಯನಿಕಗಳು ಸೇರುತ್ತಿವೆ. ಈ ಫಾಸ್ಟ್ ಫುಡ್ನಲ್ಲಿ ರುಚಿಕರ ಆಗಲಿ ಅಂಥೇಳಿ ಮತ್ತು ಅದ್ರ ಬಣ್ಣ ಕೊಡುವಂತಹ ರಾಸಾಯನಿಕ ವಸ್ತುಗಳನ್ನು ಆ್ಯಡ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಆ ವಿಷಯುಕ್ತ ರಾಸಾಯನಿಕಗಳು ಸೇರ್ಕೋತಾವು. ಇದರಿಂದ ನಮ್ಮ ದೇಹ ರೋಗಗಳಿಗೆ ತುತ್ತಾಗಲು ಕಾರಣವಾಗುತ್ತದೆ. ನೆಕ್ಸ್ಟ್, ದೇಹವು ರೋಗಗಳ ವಿರುದ್ಧ ಹೋರಾಡುವ ಶಕ್ತಿಯನ್ನು ಕಳೆದುಕೊಳ್ಳುತ್ತಿದೆ. ಅದೇ ಇಮ್ಯುನಿಟಿ ಪವರ್ ಕಳೆದುಕೊಳ್ಳಲಾಗುತ್ತಿದೆ. ಮತ್ತು ಮಸಾಲೆಯುಕ್ತ ಆಹಾರ, ಜಂಕ್ ಫುಡ್ಗಳಿಂದ ಬೊಜ್ಜು ಸಮಸ್ಯೆ ಉಂಟಾಗುತ್ತಿದೆ. ಡೈಜೆಷನ್ ಸರಿ ಆಗಲಾರ್ದೆ ದೇಹದಲ್ಲಿ ಬೊಜ್ಜು ಹೆಚ್ಚಾಗುತ್ತಿದೆ. ನಾವು ಎಂತಹ ಆಹಾರವನ್ನು ಸೇವಿಸಬೇಕು ಎಂಬುದರ ಬಗ್ಗೆ ನಾವು ಚರ್ಚಿಸಿ ಇದನ್ನು ಮಕ್ಕಳಿಗೆ ಹೇಳ್ಯಾರ.
ಮತ್ತು ಸಿದ್ಧಪಡಿಸಿದ ಆಹಾರ ಪೊಟ್ಟಣಗಳು ಇಂದು ಮಾರುಕಟ್ಟೆಯಲ್ಲಿ ನಾವು ಸೇವಿಸುವ ಆಹಾರ ಪೊಟ್ಟಣಗಳಲ್ಲಿ ಹೆಚ್ಚಾಗಿ ಸಿಗುತ್ತದೆ. ಇವುಗಳನ್ನು ಕೊಳ್ಳುವಾಗ ಕೆಳಗಿನ ಅಂಶಗಳನ್ನು ಗಮನಿಸಬೇಕು. ಅದು ಯಾವ ದಿನಾಂಕಿಗೆ ತಯಾರಾಗೈತಿ ಮತ್ತು ಅದು ಹಾಳಾಗೋದು ಅಂದರೆ ಅದು ಡೇಟ್ ಮುಗಿಯೋ ದಿನಾಂಕ ಯಾವುದು ಮತ್ತು ಆಹಾರ ಪದಾರ್ಥಗಳಲ್ಲಿ ಸೇರಿಸಿದ ಇಂಗ್ರೀಡಿಯೆಂಟ್ಸ್ ಅಥವಾ ಸಾಮಾನುಗಳು ಏನೇನು ಎಲ್ಲವನ್ನು ಲಕ್ಷ್ಯ ಕೊಟ್ಟು ನಾವು ಯಾವ ರಾಸಾಯನಿಕ ವಸ್ತುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ಯಾರ, ಕಡಿಮೆ ಪ್ರಮಾಣದಲ್ಲಿ ಬಳಸ್ಯಾರ ಎಲ್ಲವನ್ನೂ ಸರಿಯಾಗಿ ನೋಡಿಕೊಂಡು ನಾವು ಯೂಸ್ ಮಾಡೋಕ್ಕೆ ಪ್ರಾರಂಭ ಮಾಡಬೇಕು. ಆ ಪೊಟ್ಟಣವನ್ನು ಸಂರಕ್ಷಿಸಲು ಬೇಕಾದ ಉಷ್ಣತೆ ಅದನ್ನು ಕೂಡ ನಾವು ಲಕ್ಷ್ಯ ವಹಿಸಿ ಈ 3 ಅಂಶಗಳನ್ನು ನೋಡಿಕೊಂಡು ಆಹಾರವನ್ನು ಪೊಟ್ಟಣಗಳಲ್ಲಿ ಕಟ್ಟಿದ ಆಹಾರವನ್ನು ತಗೋಬೇಕಾದ್ರೆ ಈ ಎಲ್ಲ ವಿಷಯಗಳನ್ನು ನಾವು ತಿಳ್ಕೊಂಡು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದೋ ಅಲ್ವೋ ಅಂತ ನೋಡಿಕೊಂಡು ತಗೋಬೇಕು. ಆಹಾರ ಪೋಲಾಗುವಿಕೆ. ನಾವು ಸೇವಿಸುವ ಆಹಾರವನ್ನು ಎಲ್ಲೆಂದರಲ್ಲಿ ಚೆಲ್ಲಿ ಪೋಲು ಮಾಡಿರುವುದನ್ನು ಈ ಚಿತ್ರಗಳಲ್ಲಿ ಕಾಣಬಹುದು. ಸೇವಿಸಲು ಯೋಗ್ಯವಾಗಿರುವ ಆಹಾರವನ್ನು ಸೇವಿಸದೆ ಎಲ್ಲೆಂದರಲ್ಲಿ ಚೆಲ್ಲುವುದನ್ನು ಆಹಾರದ ಪೋಲಾಗುವಿಕೆ ಎನ್ನುತ್ತೇವೆ. ಮತ್ತು ನಮಗೆ ದೊರೆಯುವ ಆಹಾರ ಅಥವಾ ಆಹಾರ ಪದಾರ್ಥಗಳು ಪೋಲಾಗದಂತೆ ಹಾಗೂ ಕೆಡದಂತೆ ರಕ್ಷಿಸುವುದು ಮುಖ್ಯವಾಗಿದೆ. ಇತ್ತೀಚೆಗೆ ಕೆಲವು ವಿಧಾನಗಳನ್ನು ಅನುಸರಿಸಿ ಆಹಾರ ಪದಾರ್ಥಗಳನ್ನು ಸಂರಕ್ಷಿಸಲಾಗುತ್ತಿದೆ. ನಮಗಂತೂ ಉಪ್ಪಿನಕಾಯಿ ಬಗ್ಗೆ ಗೊತ್ತೇ ಇರ್ತೈತಿ. ಎಲ್ಲರೂ ಉಪ್ಪು ಹಾಕಿ ಸಂರಕ್ಷಣೆ ಮಾಡ್ತೀವಿ, ಇಲ್ಲ ಬೆಲ್ಲವನ್ನು ಹಾಕಿ ಕೂಡ ಸಂರಕ್ಷಣೆ ಮಾಡಿ ಇಡ್ತೀವಿ. ಮತ್ತು ದ್ರಾಕ್ಷಿ ಹಾಳಾಗದಂತೆ ಹೆಚ್ಚು ಮಾರಾಟ ಮಾಡಿ ಹೆಚ್ಚು ಉಳಿದಿರುವಂತಹ ದ್ರಾಕ್ಷಿಯನ್ನು ಏನು ಮಾಡ್ತಾರೆ, ಒಣಗಿಸಿ ಒಣ ದ್ರಾಕ್ಷಿಗಳನ್ನು ಮಾಡಿ ಡ್ರೈ ಫ್ರೂಟ್ಸ್ಗಳ ಥರ ನಾವು ರೆಡಿ ಮಾಡಿ ಇಡ್ತೀವಿ. ಮತ್ತು ಮೀನು, ಮಾಂಸ ಮತ್ತು ಹಾಲನ್ನು ಅತಿ ಕಡಿಮೆ ಉಷ್ಣತೆಯಲ್ಲಿ ಸಂಗ್ರಹಿಸಿ ರಕ್ಷಿಸುತ್ತಾರೆ. ಇದನ್ನು ಶೀತಕ ಸಂಗ್ರಹಣೆ ಎನ್ನುತ್ತಾರೆ ಅಥವಾ ರೆಫ್ರಿಜರೇಟರ್ ಅಂತೀವಲ್ಲ, ಫ್ರಿಜ್ಜ ಅದೇ. ಮೀನು, ಮಾಂಸ ಮತ್ತು ಹಾಲನ್ನು ಏನು ಮಾಡ್ತೀವಿ, ಹಾಲಿನ ಉತ್ಪನ್ನಗಳನ್ನೆಲ್ಲ ನಾವು ಡೀಪ್ ಫ್ರಿಜ್ನಲ್ಲಿ ಹಾಕಿ ಬಹಳಷ್ಟು ದಿನಗಳವರೆಗೆ ನಾವು ಶೇಖರಿಸಿ ಇಡಬಹುದು. ಉತ್ತಮ ಆಹಾರವು ನಮ್ಮನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಂತರನ್ನಾಗಿಸುತ್ತದೆ. ಆಹಾರ ನಮ್ಮ ಜೀವಾಳ. ಉತ್ತಮ ಆಹಾರ ಸೇವನೆಯಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವುದು ಆರೋಗ್ಯದ ದೃಷ್ಟಿಯಿಂದ ಅಗತ್ಯವಾಗಿದೆ. ಈ ರೀತಿಯಾಗಿ ನಮ್ಮ ದಿನನಿತ್ಯದಲ್ಲಿ ಉತ್ತಮ ಆಹಾರವನ್ನು ಸೇವಿಸುವುದರಿಂದ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕೂಡ ನಾವು ಕಾಪಾಡಿಕೊಳ್ಳಬಹುದು. ಆದ್ದರಿಂದ ಆಹಾರವು ನಮ್ಮ ಜೀವದ ಜೀವಾಳ ಅನ್ನುವಂಥದ್ದನ್ನು ಈ ಪಾಠದಿಂದ ನಾವು ಅರ್ಥಕೊಂಡಿದ್ದೇವೆ. ಇಲ್ಲಿಗೆ ಈ ಪಾಠ ಮುಗೀತು. ನೆಕ್ಸ್ಟ್ ನಾವು ಮುಂದಿನ ಭಾಗದಲ್ಲಿ ಜನವಸತಿ ಎಂಬ ಪಾಠವನ್ನು ಚರ್ಚೆ ಮಾಡೋಣ. ಈ ಪಾಠ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಅಷ್ಟು ಭಾಳ ಇಂಪಾರ್ಟೆಂಟ್ ಆದಂತಹ ವಿಷಯಗಳಿಲ್ಲ, ಆದ್ರೂ ಕೂಡ ಯಾವ ಇದು ಅನ್ಸವು ಲೈನ್ಗಳು, ಯಾವ ಲೈನ್ಗಳು ಇಂಪಾರ್ಟೆಂಟ್ ಅದಾವು ಸ್ವಲ್ಪ ನೋಟ್ ಮಾಡಿ ಇಟ್ಕೋರಿ ಅಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಧನ್ಯವಾದಗಳು.